ಸರ್, ಮಿಂಚು ಅನ್ನೋ ಪೇಷಂಟು ಕಾವೇರಿಪುರದಿಂದ ಬಂದಿದ್ದಾರೆ. ಯಾವ ವಾರ್ಡು? ಮೇಲ. ಸರ್, ಏನಾಯ್ತು ಮಿಂಚುಗೆ? ಕಿತಕ್ಕಿದಂಗೆ ತಲೆ ಸುತ್ತ ಬಿದ್ಲು ಅಂದ್ರೆ ಏನರ್ಥ ಸರ್? ಸರ್, ಇವಾಗ ಆರಾಮಾಗಿದ್ದಾಳ? ಡಾಕ್ಟರ್ ಏನಂತ ಹೇಳಿದ್ರು? ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವಳು ಮೊದಲಿನ ಥರ ಆರಾಮಾಗೇ ಆಗ್ತಾಳೆ. ಹಾಂ, ಟೀಚರ್, ನಮ್ಮ ಮಿಂಚು ಹುಷಾರಿಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅದು ಅಲ್ಲದೆ ಇಷ್ಟು ಬೇಗ ನೀವಿಲ್ಲಿ ಹೇಗೆ ಬಂದ್ರಿ? ಯಾರು ಹೇಳಿದ್ರು ನಿಮಗೆ? ಅಯ್ಯೋ ದೇವ್ರೆ, ಗಾಬರಿಲಿ ಏನೇನೋ ಪ್ರಶ್ನೆ ಕೇಳ್ಬಿಟ್ಟೆ. ಅರ್ಜುನ್ ತಾಯಿ ಮತ್ತೆ ಅವ್ರ ತಂಗಿ ಎಲ್ಲೇ ಇದ್ದಾರೆ ಅನ್ನೋದೇ ಮರ್ತ್ಬಿಟ್ನಲ್ವಾ? ಈಗೇನಪ್ಪ ಮಾಡೋದು? ಇದೇನು ಮಾಡ್ಬಿಟ್ರೆ ಅಂತೆ, ಒಂದೇ ಸಲ ಪಟ ಅಂತ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಇಕ್ಕಟ್ಟಲ್ಲಿ ಸಿಗಾಕ್ಸ್ಬಿಟ್ರಲ್ಲ. ಕ್ಷಮಿಸಿ ಸರ್, ನನಗೆ ಮಿಂಚು ಬಗ್ಗೆ ಇರೋ ಕಾಳಜಿ ಹೀಗೆ ಪ್ರಶ್ನೆ ಕೇಳೋ ಹಾಗೆ ಮಾಡ್ತು. ಯಾವ ಟೀಚರ್ ಸುಮ್ಮನೆ ನಿಂತ್ಬಿಟ್ರಿ? ಅದು ಮಿಂಚು ಶಾಲೆಗೆ ಬಂದಿರಲಿಲ್ವಲ್ಲ, ಅದಕ್ಕೆ ಅರ್ಜುನ್ ಸರ್ಗೆ ಕರೆ ಮಾಡಿದ್ದೆ. ಅವರು ಮಿಂಚು ಹೀಗಾಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅಮ್ಮ, ಮಿಂಚು ನನಗೆ ತುಂಬ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಅದಕ್ಕೆ ಅವಳಿಗೆ ಹೀಗಾಗಿದೆ ಅಂತ ಗೊತ್ತಾಗಿ ಮನಸ್ಸು ತಡಿಲಿಲ್ಲ ಅಮ್ಮ, ಓಡ್ ಬಂದ್ಬಿಟ್ಟೆ. ದಯವಿಟ್ಟು ನಾನೆಲ್ಲನಾದ್ರೂ ತಪ್ಪಾಗಿದ್ರೆ. ಅಯ್ಯೋ ಟೀಚರ್ ಅಮ್ಮ, ಎಂತ ಮಾತು ಹೇಳ್ತಿದ್ದೀರಾ? ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಹೆಗಲು ಕೊಡೋಕ್ಕೆ ಯಾರಾದರೂ ಬರ್ತಾರೆ ಅನ್ನೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ, ಅದು ದೊಡ್ಡ ಗುಣ. ಈಗ ಹೇಗಿದ್ದಾಳಮ್ಮ ಮಿಂಚು? ಏನು ಹೇಳೋದು? ಡಾಕ್ಟ್ರ್ ಏನು ಹೇಳ್ತಾ ಇಲ್ಲ, ಟೆಸ್ಟ್ ಮಾಡ್ತಾನೆ ಇದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ. ನಂಗೆ ತುಂಬ ಗಾಬರಿ ಆಗ್ತಾ ಇದೆ. ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಅಂತಮ್ಮ ಅಳ್ಬೇಡ ನೀನು. ಮಿಂಚು ಎಷ್ಟು ಸ್ಟ್ರಾಂಗ್ ಅಂತ ನಿನಗೆ ಗೊತ್ತಲ್ವಾ? ಹೌದು ಅಮ್ಮ, ಮಿಂಚುಗೆ ಯಾವ ತೊಂದರೆನೂ ಆಗಲ್ಲ. ನೋಡಿ, ನಾವೆಲ್ಲರೂ ಇದ್ದೀವಲ್ವಾ, ಹೇಗಾದರೂ ಮಾಡಿ ಅವಳನ್ನ ಮೊದಲಿನ ಥರ ಆಗೋ ಹೋಗಿ ಮಾಡೋಣ. ದಯವಿಟ್ಟು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ.